ನಿರ್ಮಲಾ ಲೆಕ್ಕ 2025 ಕೇಂದ್ರ ಬಜೆಟ್ನ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಜನಸಾಮಾನ್ಯರು ಇಟ್ಕೊಂಡಿದ್ರು. ಆ ನಿರೀಕ್ಷೆಗಳೆಲ್ಲವೂ ಕೂಡ ಪೂರೈಸಿದೆಯಾ ಎನ್ನುವಂತ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಒಂದ್ ಕಡೆಯಲ್ಲಿ ಆದಾಯ ತೆರಿಗೆದಾರರಿಗೆ ಅಥವಾ ಮಿಡಲ್ ಕ್ಲಾಸ್ ವರ್ಗದವರಿಗೆ ಬಂಪರ್ ಎನ್ನುವಂಥದ್ದಾಗಿ ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಇನ್ನುಳಿದಂತೆ ಬೇರೆ ಬೇರೆ ವರ್ಗಗಳು, ಕೃಷಿ ಆಗಿರಬಹುದು, ಕೈಗಾರಿಕೆ ಆಗಿರಬಹುದು, ಹಾಗೆಯೇ ಮೀನುಗಾರಿಕೆ ಆಗಿರಬಹುದು, ಈ ವಲಯಗಳಿಗೆ ಏನ್ ಸಿಕ್ತು ಬಜೆಟ್ನಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತಾ ಹೋಗಬೇಕಾಗತ್ತೆ. ಒಂದಷ್ಟು ವಿಚಾರಗಳ ಕುರಿತು ನೋಡ್ತಾ ಹೋಗೋದಾದ್ರೆ ಮುಂದಿನ 5 ವರ್ಷ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಇಲ್ಲಿ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ, ಆರ್ಥಿಕತೆ, ಇಂಧನಗಳಿಗೆ ಒತ್ತನ್ನು ನೀಡಲಾಗಿದೆ. 6 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಯುವಜನತೆ, ಅನ್ನದಾತರು, ಮಹಿಳೆಯರಿಗೆ ಒತ್ತನ್ನು ಕೊಡಲಾಗಿದೆ. ಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ಆಗಲೇಬೇಕು, ಆಬ್ವಿಯಸ್ಲಿ. ನೀರು ನೈರ್ಮಲ್ಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಮಧ್ಯಮ ವರ್ಗದ ಜನರ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬಡತನ ನಿರ್ಮೂಲನೆ ಆಗಲೇಬೇಕು ಎನ್ನುವುದಾಗಿ ಬಜೆಟ್ನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. 8ನೇ ಬಾರಿಗೆ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ಮಂಡಿಸಿದ್ರು. ಇನ್ನು ಆದಾಯ ತೆರಿಗೆ ವಿಚಾರವಾಗಿ 12 ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ, ತೆರಿಗೆ ವಿನಾಯಿತಿಯನ್ನು ಕೊಟ್ಟಿರೋದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖ ವಿಚಾರ ಉಳಿತಾಯ ಆಗುತ್ತಾ, ಉಳಿತಾಯ ಆದ್ರೆ ಎಲ್ಲಿಡ್ತಾರೆ, ಇನ್ವೆಸ್ಟ್ಮೆಂಟ್ ಆಗುತ್ತಾ, ಒಂದಷ್ಟು ವಿಚಾರದ ಕುರಿತು ಆಗ್ಲೂ ಕೂಡ ತಜ್ಞರ ಮಾಹಿತಿಯನ್ನ ಕೊಡ್ತಾ ಇದ್ರು. ಹೇಮಂತ್ ಸರ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದಷ್ಟು ವಿಚಾರಗಳ ಕುರಿತು ಅವರ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸರ್, ಸಾಕಷ್ಟು ವಿಚಾರಗಳ ಕುರಿತು ಆಗ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಸರ್. ಈಗ ಕೃಷಿ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಸುಲಭ ಕಂತುಗಳಲ್ಲಿ ಸಾಲ ಸಿಗುತ್ತೆ, ಹೀಗೆ ಒಂದಷ್ಟು ಯೋಜನೆಗಳನ್ನ ನಾವು ರೈತರು ಕೂಡ ಪ್ಲಾನ್ಗಳನ್ನು ಹಾಕೊಳ್ಬಹುದು ಮುಂದಿನ ಹಂತದಲ್ಲಿ. ಏನು ಹೇಳ್ತೀರಾ ಸರ್? ರೈತರ ಸಮಸ್ಯೆ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ. ನಾನು ಇವತ್ತು ಬೆಳಗ್ಗೆ ಅದನ್ನೇ ಹೇಳ್ತಿದ್ದೆ, ಅದರ ಮೇಲೆ ಎಲ್ಲ ಬಂದಿದೆ. ನನಗೂ ಖುಷಿ ಆಯಿತು. ಏನಂದರೆ ರೈತರಿಗೆ ಇವಾಗ ಇರೋ ಸಮಸ್ಯೆಯನ್ನು ತೆಗಿಬೇಕು ಅಂದರೆ ನಮಗೇನಿಲ್ಲ ಅಂದರೂ 20 ರಿಂದ 25 ಲಕ್ಷ ಕೋಟಿ ರೂಪಾಯಿ ದುಡ್ಡು ಬೇಕು. ಯಾಕೆಂದರೆ ಇಟ್ಸ್ ಅ ವೆರಿ ಬಿಗ್ ಕಂಟ್ರಿ. ಆದರೆ ಇವರ ದಾಟುಗಾಲಗಳನ್ನು ನೋಡಿ ಹೇಗೆ ಡಿಫ್ರೆಂಟ್ ಇರೋ ಪ್ರಾಬ್ಲಮ್ಗಳನ್ನಲ್ಲೇ ಸಮಸ್ಯೆನಲ್ಲೇ ಹೇಗೆ ವೆರೈಟಿ ತರಬಹುದು ಅಂತ ನೋಡ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ಹೆಜ್ಜೆ ಇವರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಸ್ಯಾಂಪಲ್ ಪ್ರೋಟೋಟೈಪ್ ಆಗಿ, ಹೇಗೆಂದರೆ ಒಂದು ಟೆಸ್ಟ್ ಆಗಿ 100 ಡಿಸ್ಟ್ರಿಕ್ಟ್ಗಳು ಪ್ರತಿಯೊಂದು ಸ್ಟೇಟ್ನಲ್ಲೂ ಯಾವ್ಯಾವ ಜಾಗದಲ್ಲಿ ಅಗ್ರಿಕಲ್ಚರ್ಗಳು ಆಗೋದೇ ಇಲ್ಲ, ಮಣ್ಣು ಚೆನ್ನಾಗಿಲ್ಲ, ಮಳೆ ಬರೋದಿಲ್ಲ, ಇಂಥ ಜಾಗಗಳನ್ನು ಡಿಸ್ಟ್ರಿಕ್ಟ್ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಯಾವ ಥರದ ಕೃಷಿ ಬೆಳಿಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಗ್ರಿಕಲ್ಚರ್ನ ಬೆಳೆಸಬೇಕು ಅಂತಿದ್ದಾರೆ. ಇದರಿಂದ 1.7 crore ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ. ಇದೇನಾದರೂ ಈ ಸ್ಟ್ರಾಟಜಿ ಸಕ್ಸಸ್ ಆಯಿತು ಅಂದರೆ ಇದನ್ನ ಹಾಗೆ ರಿಪ್ಲಿಕೇಟ್ ಮಾಡಕ್ಕೆ ಹೋಗ್ತಾರೆ. ಸೊ ದಟ್ ಈಸ್ ಆಲ್ಸೋ ಅ ಗುಡ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ನಾನು ಮತ್ತೆ ಕೂಡ ಹೇಳಿದೆ, ಪಲ್ಸಸ್. ಇವಾಗ ನೋಡಿ, ಈಗಾಗಲೇ ನಾವು ಮಲೇಷಿಯಾ ಮತ್ತು ಇಂಡೋನೇಷಿಯಾ ಮತ್ತು ಯುಕ್ರೇನ್ ಮೇಲೆ ನಮ್ಮ ಎಲ್ಲ ಎಡಿಬಲ್ ಆಯಿಲ್, ನಾವು ಸೂರ್ಯಕಾಂತಿ, ಪಾಮ್ ಆಯಿಲ್ ಎಣ್ಣೆ, ಸನ್ಫ್ಲವರ್ ಆಯಿಲ್ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ಏನಾಗಿದೆ ಅಂದರೆ ಯುಕ್ರೇನಲ್ಲಿರೋ ಸಮಸ್ಯೆಗಳು ಉಲ್ಬಣಗೊಂಡಿದೆ. ಆದರೆ ನಾವು ಎಲ್ಲೋ ಇದ್ರ ಬಗ್ಗೆ ಯುಕ್ರೇನ್ ಚೆನ್ನಾಗಿದ್ದಾಗಲೇ 4-5 ವರ್ಷದಿಂದಾನೇ ನಾವು ಸ್ವಾವಲಂಬಿ ಆಗಬೇಕು. ಯಾವಾಗ ಮಲೇಷಿಯಾ ಮತ್ತು ಇವ್ರ ಜೊತೆ ನಮಗೆ ತಕರಾರಾಯಿತು ಆಗಲೇ ನಾವು ಈ ಪಾಮ್ ಆಯಿಲ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಈಗಲೇ ಒತ್ತು ಕೊಟ್ಟುಬಿಟ್ಟಿದ್ವಿ. ನಾವು ಅದಕ್ಕೆ 20,000 ಕೋಟಿ ರೂಪಾಯಿ ಕೊಟ್ಟು ಇದ್ವಿ. ಈಗೇನಾಗ್ತಿದೆ, ಆ ಮರಗಳು ಈಲ್ಡ್ಗೆ ಬರ್ತಾ ಇದೆ. ಇನ್ಮೇಲೆ ಏನಾಗುತ್ತೆ, ಪಾಮ್ ಆಯಿಲ್ನ ಕನ್ಸಂಪ್ಷನ್ ಬೇರೆ ದೇಶಗಳ ಮೇಲೆ ಕಮ್ಮಿ ಆಗುತ್ತೆ. ಅದೇ ರೀತಿ ಈಗ ನೆಕ್ಸ್ಟ್ 6 year ಪ್ಲಾನ್ ಕೊಟ್ಟಿದ್ದಾರೆ ನೋಡಿ, ಪಲ್ಸಸ್ ಅಂದಿದ್ದಾರೆ. ಪಲ್ಸಸ್ ಅಂದರೆ ಪ್ರಿಡಾಮಿನೆಂಟ್ ಆಗಿ ಅವ್ರು ಕೊಟ್ಟಿರೋದು ಎಡಿಬಲ್ ಆಯಿಲ್ ಮೇಲೆ. ಈಗ ಸೂರ್ಯಕಾಂತಿ ಎಣ್ಣೆಗಳನ್ನು ನಾವೇ ಬೆಳಿಬೇಕು ಅನ್ನೋ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನಾವು ಸ್ವಾವಲಂಬಿ ಆಗ್ತೀವಿ. ಮೆನಿ ಪೀಪಲ್ ಡೋಂಟ್ ನೋ, ನಾವು ಸೆಕೆಂಡ್ ಅದರ್ ದೆನ್ ಆಯಿಲ್ ಅಂಡ್ ಗೋಲ್ಡ್, 3rd ಹೈಯೆಸ್ಟ್ ಟ್ಯಾಕ್ಸ್ ನಾವು ದುಡ್ಡು ಎಕ್ಸ್ಪೋರ್ಟ್ ಆಗ್ತಿರೋದು ಆಯಿಲ್, ಎಡಿಬಲ್ ಆಯಿಲ್. ನಾವು ಬರೀ ಅವತ್ತು ಪೆಟ್ರೋಲ್ ನೋಡ್ತೀವಿ, ಗೋಲ್ಡ್ ನೋಡ್ತೀವಿ. 3ನೇದು ನಾವು ದುಡ್ಡು ವೆಚ್ಚ ಮಾಡ್ತಿದ್ದು, ಫಾರಿನ್ ಎಕ್ಸ್ಪೋರ್ಟ್ಗೆ ಹೋಗ್ತಾ ಇದ್ದಿದ್ದು ಆಯಿಲ್. ಆ ಸ್ವಾವಲಂಬಿ ಆಗಬೇಕು ನೆಕ್ಸ್ಟ್ 6 ವರ್ಷದಲ್ಲಿ ಅಂತ ಮಾಡಿದ್ದಾರೆ. ಯಾತಕ್ಕೆ ಅಂದರೆ ಈಗಾಗಲೇ 5 ವರ್ಷ ಆಗಿದೆ, ಅದು ಈಲ್ಡ್ ಕೊಡೋಕ್ಕೆ ಶುರುವಾಗುತ್ತೆ. ಇನ್ನು 6 ವರ್ಷದಲ್ಲಿ ಸನ್ಫ್ಲವರ್ ಕಲ್ಚರ್ ಶುರು ಮಾಡಿದರೆ 50-55% ನಮಗೆ ಸ್ವಾವಲಂಬಿ ಆಗ್ತೀವಿ. ಕಲ್ಚರ್ ಒಂದು ಆಲ್ಟರ್ನೇಟಿವ್ ರೆವೆನ್ಯೂ ಫಾರ್ ದ ಗ್ರೋವರ್ಸ್ ಅನ್ನೋದನ್ನ ಕಡಿಮೆ ಆಗುತ್ತೆ. ಕರೆಕ್ಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.